ನಮಸ್ಕಾರ ವಿದ್ಯಾರ್ಥಿಗಳೇ, ನಿನ್ನೆ ಮಾಡಿದ ಪಾಠದ ಮುಂದುವರೆದ ಭಾಗ ಇವತ್ತು ಮುಂದುವರಿಸ್ತಾ ಇದ್ದೀವಿ. ರಜತ್, ನೆಕ್ಸ್ಟ್ ಕ್ವೆಶ್ಚನ್. If number of elements in sets A and B are m and n respectively, then the number of relations from A to B is? ಡೈರೆಕ್ಟ್ ಕ್ವೆಶ್ಚನ್ ಇದು. Yes, sir. 2 power m into n. This is direct answer. 2 power mn. Yes, sir. 2 power n of a into n of b ತರ Yes. ಅಲ್ವಾ? 2 power n of a into n of b, where n of a is number of elements in set A, n of b is number of elements in set B. Okay. Next question. Let A is equal to 1, 2, 3. The total number of distinct relations that can be defined over A. ಈಗ ತಾನೇ ಹೇಳ್ಕೊಟ್ಟಿದ್ದೀನಿ. Yes, sir. 2 power n into n n. ಅಲ್ವಾ? 2 power ಈ n of a is same as n of b. ಆದ್ರಿಂದ Yes, sir. so 2 power n square is correct. Yes, sir. 2 power n square ಅಂದ್ರೆ 2 power 3 3 square. square. That is equal to 2 power 9. 2 power 9 value ಏನು? 512. Yes, sir. ನೀವು 2 power 10 ನೆನ್ಪಿಟ್ಕೊಳ್ಳಿ. Yes, sir. 2 power 10 ಏನು? 1024. 1024. 1 KB, 1 ಕಿಲೋಬೈಟ್. ನಾನು ಈಗಾಗಲೇ ಹೇಳಿದೆ ನಿಮ್ಗೆ 2 ಸತಿ. ಅದರದ್ದು ಅರ್ಧ 512. Yes, sir. 2 power 9. 2 power 8 ಅಂದರೆ ಅದರದ್ದು ಅರ್ಧ 256. Yes, sir. Understood. 256ಗೂ 16ಗೂ ಏನಾರು ರಿಲೇಷನ್ ಇದೆಯಾ? ಗ್ರೋ 16 ಸ್ಕ್ವೇರ್ 256 ಮರ್ತೋಗಿದೆಯಾ? ಹಾಂ, ಈಗ ನಿಮಗೆಲ್ಲ 19 1 19 ಮಗ್ಗಿ ಬರುತ್ತೇನಾ? 19 1 19 ಮಗ್ಗಿ ಬರುತ್ತಾ? ಹೇಳು. 19 into 7 ಬಿಟ್ಟರೆ ಏನು ಮಾಡ್ತೀರಿ? 9 into 7, 9 7 56, 6 1 ಕ್ಯಾರಿ, ಈ ಥರದ್ದೇ. ನೀವೆಲ್ಲರೂ ಸೇರಿ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ, ಇಲ್ಲಿ 99% ಆಫ್ ದಿ ಜನಗಳಿಗೆ ನಿಮಗೆ ಅವಿವೇಕಿಗಳ 19 1 ಮಗ್ಗಿ ಬರೋದಿಲ್ಲ. ನಮಗೆ ನಮ್ಮ ಮೇಷ್ಟ್ರುಗಳು ಈ ಥರ ಬೆರಳುಗಳ ಮೇಲೆ ಕೊಟ್ಟು 19 1 19 ಮಗ್ಗಿ ಕಲಿಸಿದ್ರು. ವಾಡ್ದು ಕಲಿಸವ್ರೆ. ಅದಕ್ಕೆ ನೋಡಿ, ನಾವು ಇವತ್ತು ಊಟ ತಿಂತಾ ಇದ್ದೀರಲ್ಲ, ಆ ಮೇಷ್ಟ್ರು ಒಡೆದು ಕಲಿಸಿದ್ದು. Yes, sir. ನಿಮಗೆ ನಾವು ಹೊಡಿಯೋಕ್ಕಾಯ್ತದೇನಪ್ಪ? ಬೈದ್ಬಿಟ್ರೆ ಕಂಪ್ಲೇಂಟ್ ಕೊಟ್ಬಿಡ್ತೀರಿ ನೀವು. ನಮ್ಮ ಮೇಷ್ಟ್ರುಗಳ ಥರ ನಿಮಗೆ ಮೇಷ್ಟ್ರು ಸಿಕ್ಕಿದ್ರೆ ನೀವೆಲ್ಲೋ ಇರ್ತಿದ್ರಿ. ಏನು ಮಾಡೋಕ್ಕಾಗತ್ತೆ? ನಿಮ್ಮಂಥ ಸೋಮಾರಿಗಳಿಗೆ ನಾವು ಪಾಠ ಮಾಡಬೇಕಾಗಿದೆ. 19 1 19 ಹಾಳಾಗೋಗ್ಲಿ, 14 1 14 ಬರೋದಿಲ್ಲ. ಏನಾದ್ರು ನಾ ಹೇಳಿದ ತಪ್ಪು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಒಂದು ತಪ್ಪು ಹೇಳ್ತಾವನೆ ನಮಗೆ ಅಂತ, ಅವಿವೇಕಿಗಳು ಅಂದ್ಬಿಟ್ಟವನೇ ಅಂತ. ನಿಮ್ಮ ಅಪ್ಪ ಅಮ್ಮಂದಿರ್ಗೆ ಹೋಗಿ ಹೇಳಿ, ಯಾವನ ನಮ್ಮನ್ನು ಅವಿವೇಕಿ ಅಂತ ಕರೀತಾ ಇದ್ದಾನೆ ಅಂತ. ಬರಲಿ, ನಾನು ಮಾತಾಡ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್ ಓದು. Let A is equal to A1, A2 and B is equal to B1, B2. Then the number of relations from A to B is? ಏನಪ್ಪ ಆನ್ಸರು? ಎಷ್ಟು ಎಲಿಮೆಂಟ್ಸ್ ಇದೆ? ಎನಲ್ಲಿ ಎಷ್ಟು ಎಲಿಮೆಂಟ್ ಇದೆ? 2. ಬಿ ನಲ್ಲಿ ಎಷ್ಟಿದೆ? 2. ಏನಾಯ್ತು? 2 power 4. 2 power 2 into 2. 2 power 4 ಎಷ್ಟು? 16 ಎಲಿಮೆಂಟ್ಸ್ ಅಲ್ವಾ? Yes, sir. ಆದ್ರಿಂದ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್ ಓದಪ್ಪ. If n of A is equal to n, then number of relations in A are? ಸೊ ನಂಬರ್ ಆಫ್ ರಿಲೇಷನ್ಸ್ ಇನ್ ಎ. Yes. ಎ ಅಂದರೆ 2 power m ಸ್ಕ್ವೇರ್ ಅಲ್ವಾ? Yes, sir. ಅದಕ್ಕೇನು 2 power m ಸ್ಕ್ವೇರ್. ಆಪ್ಷನ್ ಸಿ ಇಸ್ ಕರೆಕ್ಟ್. Yes. ಹೇಳು. If n of A is equal to 5 and n of B is equal to 7, then the number of relations from A to B is? ಯಾರು ಬೇಕಾದರೂ ಮಾಡ್ತೀರಿ. 2 power 35. ಹೆಂಗೆ? 5 n into 7 ಏನಾಯ್ತು? 2 power 35. ನೆಕ್ಸ್ಟ್. If n of P is equal to 6 and n of Q is equal to 7, then the number of relations from P to Q is? 2 power ಏನಾಯ್ತು? 6 into 7, Yes, sir. 2 power 42. The domain of the function f of x is equal to mod x plus 3 divided by x plus 3 is? ಮೊದಲು ನಿಮಗೆ ಮಾಡ್ ಎಕ್ಸ್ ಬೈ ಎಕ್ಸ್ ಬಗ್ಗೆ ನಿಮ್ಗೊಂದು ಕಾನ್ಸೆಪ್ಟನ್ನು ಹೇಳ್ಕೊಡ್ತೀನಿ. Yes, sir. ಆಯಿತಾ? ಸೊ ಮಾಡ್ ಎಕ್ಸ್ ಬೈ ಎಕ್ಸ್ ಬದಲು ಮೊದಲು ಮಾಡ್ ಎಕ್ಸ್ ಕಲ್ತ್ಕೊಳ್ಳಿ ಫಸ್ಟು. Yes, sir. ಮಾಡ್ ಎಕ್ಸ್ ಈಸ್ ಎಕ್ಸ್, ಹೌದಾ? Yes, sir. ಯಾವಾಗ? ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0, ಮೈನಸ್ ಎಕ್ಸ್ If x is less than 0. ಎಕ್ಸ್ ಈಸ್ ಲೆಸ್ಸರ್ ದೆನ್ 0, Yes, sir. 0 if x is equal to 0. Now let me divide by x. Yes, sir. ಆವಾಗ ಏನಂತೆ? x by x ಆಯಿತು, ಮೈನಸ್ x by x ಆಯಿತು, 0 by 0 ಆಯಿತು, 0 by 0. Yes, sir. Okay, yes, sir. So that is equal to 1 if x is greater than 0, minus 1 if x is lesser than 0, not defined ಅಥವಾ meaningless when x is equal to 0. Yes, sir. ಅಲ್ವಾ? Yes, sir. ಇಲ್ಲಿ ಎಕ್ಸ್ 0 ಆದಾಗ ನಾಟ್ ಡಿಫೈನ್ಡ್ ಆಗ್ತದೆ. Yes, sir. ನೀವೇನಾದರೂ ಇದರ ಗ್ರಾಫ್ ಅನ್ನ ಬರೆದ್ರೆ ಹೀಗಿರ್ತದೆ.
this is 1 One. x positive Yes, sir. minus 1 when x is negative, negative. right? Not defined when x is equal to 0. Yes, sir. ಇದು mod x by x. Yes, sir. ಹಾಗಿದ್ರೆ ನಂದೊಂದು ಕ್ವಶನ್ನು ಸಿಗ್ನಮ್ ಆಫ್ ಎಕ್ಸ್ಗೂ ಮಾಡ್ ಎಕ್ಸ್ ಬೈ ಎಕ್ಸ್ಗೂ ರಜತ್ ಏನು ಡಿಫ್ರೆನ್ಸ್? Signum function ಮತ್ತೆ mod x by x. Same difference. ಇಲ್ಲ ಇಲ್ಲ, ಸಿಗ್ನಮ್ ಫಂಕ್ಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ Like it lies between -1. no ಸಿಗ್ನಮ್ ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 0. Okay. See, signum of x is 0 when x is 0. But mod x by x is not defined at x is equal to Yes, 0. sir. So the only difference between signum of x and mod x by x is at 0, signum of x is defined Yes, sir. as 0. Yes, sir. ಓಕೆ ಫೈನ್, ಇದು ಮಾಡ್ ಎಕ್ಸ್ ಬೈ ಎಕ್ಸ್. Yes. ಸೊ ನಿಮ್ಗೆ ಗೊತ್ತಿದೆ. ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಮಾಡ್ ಆಫ್ ಎಕ್ಸ್ ಪ್ಲಸ್ Yes. 3 ಬೈ ಎಕ್ಸ್ ಪ್ಲಸ್ 3 ಬರಿತಾ ಇದ್ದೀನಿ. Yes, sir. ಇದು ಏನು ಇಲ್ಲ, 3 ಯೂನಿಟ್ಸು ಲೆಫ್ಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಇದೇ ಗ್ರಾಫನ್ನೇ 3 ಯೂನಿಟ್ಸ್ ಲೆಫ್ಟ್ಗೆ ಹಾಕೊಳ್ಳಿ. ನೋಡಿ, 1 ಫಾರ್ ಎಕ್ಸ್ ಗ್ರೇಟರ್ ದೆನ್ -3, -1 ಫಾರ್ ಎಕ್ಸ್ ಲೆಸ್ಸರ್ ದೆನ್ -3. Yes, sir. ಇದು -3. ಓಕೆನಾ? Yes, sir. ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ದಿ ಫಂಕ್ಷನ್. Yes, sir. It is -1 for x lesser than -3, +1, actually it continues, +1 for x greater than -3. ಇಲ್ಲಿ ಏನಾಗ್ತಾ ಇದೆ, x is not equal to -3. ಇದನ್ನು ಬಿಟ್ಟು ನೀವು ಏನು ಬೇಕಾದರೂ ಹೇಳ್ಬೋದು. Yes. ಆದ್ರಿಂದ ಡೊಮೈನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ -3. And ಅರ್ಥ ಆಯ್ತಾ? Yes, sir. ರೈಟ್. ಸೊ ಅಕಸ್ಮಾತ್ ಮಾಡ್ ಎಕ್ಸ್ ಮೈನಸ್ 3 ಬೈ ಎಕ್ಸ್ ಮೈನಸ್ 3 ಇದ್ರೆ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು +3. +3. ಮಾಡ್ ಎಕ್ಸ್ ಬೈ ಎಕ್ಸ್ ಇದ್ರೆ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0. ಈಗ ನನ್ನ ಕ್ವಶನ್ ಏನಪ್ಪ ಅಂದರೆ ರಜತ್, ರೈಟ್, ಇದನ್ನ ಹೆಂಗೆ ಅನಲೈಸ್ ಮಾಡ್ತೀರಿ ನೋಡಿ. ಇಲ್ಲಿ ನೋಡಿ, ಎಕ್ಸ್ ಗ್ರೇಟರ್ ದೆನ್ 0, ಎಕ್ಸ್ ಲೆಸ್ ದೆನ್ 0, ಎರಡೂ ಕಡೆ ಫಂಕ್ಷನ್ ಡಿಫೈನ್ಡ್ ಬಿಕಾಸ್ ಯು ಗಾಟ್ 1 and -1. Yes, sir. ಬಟ್ ಎಕ್ಸ್ ಇಸ್ ಈಕ್ವಲ್ ಟು 0 ನಲ್ಲಿ 0/0 ಬಂದಿದ್ರಿಂದ ಇದನ್ನ ನಾವು ಅವಾಯ್ಡ್ ಮಾಡ್ತೀವಿ. Yes, sir. ಇದು ಅಷ್ಟೇನೆ, +1 -1 mod x by x, ಇದು +1 -1 except at x is equal to -1, the -3 function is not defined. Yes, sir. ಅಲ್ವಾ? ಸೊ ಬಟ್ ಮೈ ಕ್ವಶನ್ ಇಸ್, ವಾಟ್ ಈಸ್ ರೇಂಜ್ ಆಫ್ ದಿಸ್? ಡೊಮೈನ್ ಬಂತಲ್ವಾ? Yes, ರೇಂಜ್ ಏನು ಗೊತ್ತಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1 -1 ಮಾತ್ರ. Oh, okay. Y can take either +1 or -1. It is evident from this graph. Yes, sir. ಅರ್ಥ ಆಗ್ತಾ ಇದೆಯಾ? Yes, sir. ಸೊ mod x by x is 1 for x positive, -1 for x negative. Yeah. Therefore mod x by x has got only two values. One is +1 and -1. So the y ಅಂದ್ರೆ range is -1 and +1. Yes, What about domain? R except the minus. ವೆರಿ ಗುಡ್, r -0. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ಡಿಸ್ಕಸ್ ಮಾಡಕ್ ಮುಂಚೆ ನಾನು ನಿಮ್ಗೊಂದು ಗ್ರಾಫ್ ಕಲಿಸ್ಕೊಟ್ಬಿಡ್ತೀನಿ. Yes, sir. ಆಯ್ತಾ? ದ ಕ್ವಶನ್ ಈಸ್, ದಿಸ್ ಈಸ್, ಇದ್ರ ಹೆಸರು ಆಂಟಿಲಾಗ್ ಆಫ್ ಎಕ್ಸ್ ಅಂತ. Okay. ಎಷ್ಟೊಂದು ಜನಕ್ಕೆ ಆಂಟಿಲಾಗ್ ಆಫ್ ಎಕ್ಸ್ ಅಂದರೆ ಏನಂತ ಗೊತ್ತಿರೋದಿಲ್ಲ. ಫಿಸಿಕ್ಸ್ ಪುಸ್ತಕದಲ್ಲಿ ನೀವು ಆಂಟಿಲಾಗ್ ಎಲ್ಲ ನೋಡ್ತೀರಿ. Yes, sir. ಆಂಟಿಲಾಗ್ ಅಂದ್ರೆ ಏನು ಗೊತ್ತಾ, 10^x ಅಂತ. ನೀನು ಆಂಟಿಲಾಗ್ ಆಫ್ 2 ಅಂದ್ರೆ ಏನು ಹೇಳು, 100. ಆಂಟಿಲಾಗ್ ಆಫ್ 3 is 1000. ಯು ನೋ, ಬಿಕಾಸ್ ಇಟ್ ಈಸ್ 10 square 10 cube. Yes, ಅದು sir. ಫಿಸಿಕ್ಸ್ ಅಲ್ಲಾದ್ರೆ. ಮ್ಯಾಥಮೆಟಿಕ್ಸ್ ಅಲ್ಲಾದ್ರೆ ನಾವೇನು ಮಾಡ್ತೀವಿ, ಆಂಟಿಲಾಗಿಗೆ ಬೇಸ್ ಇ ಯೂಸ್ ಮಾಡ್ತೀವಿ. Okay. ಸೊ ಆಂಟಿಲಾಗ್ ಆಫ್ ಎಕ್ಸ್ ಅಂದ್ರೂ ಒಂದೇ, e⁻x ಅಂದ್ರೂ ಒಂದೇ. Understood, sir. ರೈಟ್? Yes. ಸೊ ಇಲ್ಲಿ ನೋಡಿ, e⁻x ಫಂಕ್ಷನಿನ ವಿಶೇಷತೆ ಏನಪ್ಪಾ ಅಂದ್ರೆ, ರೈಟ್, ಇಲ್ಲಿ ನೋಡಿ, ಇಟ್ ಸ್ಟಾರ್ಟ್ಸ್ ಅಟ್ -infinity, -infinity. ends at +infinity, infinity. x belongs to set of real numbers. Yes, sir. This is domain. Domain. ರೇಂಜ್ ಹೇಳ್ಬೇಕಂದ್ರೆ ದ ಗ್ರಾಫ್ ಈಸ್ ಕಂಪ್ಲೀಟ್ಲಿ ಅಬೋವ್ x axis. Yes, sir. ಆದ್ರಿಂದ y belongs to r plus is the range. This is range. Yes, sir. The first one is domain. Right? Yes, sir. So domain and range. ನಾವು ಇದಕ್ಕೊಂದು ಉಲ್ಟಾ ಫಂಕ್ಷನ್ ಅಥವಾ ಇನ್ವರ್ಸ್ ಫಂಕ್ಷನ್ ಅಂತ ಬರಿತೀವಿ. ಅದ್ರ ಹೆಸರು ಏನು ಗೊತ್ತಾ? ಇದು ಲಾಗ್ ಎಕ್ಸ್. ನಿಮ್ಗೇನು ಇಂಪಾರ್ಟೆಂಟ್, ಈ ಕ್ವಶನ್ಗೆ ಇಂಪಾರ್ಟೆಂಟ್ ಅಲ್ಲ. ಲಾಗ್ ಎಕ್ಸ್ ಆ್ಯಂಡ್ ಆಂಟಿಲಾಗ್ ಆಫ್ ಎಕ್ಸ್ ಆರ್ ಇನ್ವರ್ಸ್ ಫಂಕ್ಷನ್. ಏನಪ್ಪ, ಈಗ ಲಾಗ್ ಎಕ್ಸ್ಗೂ
ಆ್ಯಂಟಿಲಾಗ್ ಆಫ್ ಎಕ್ಸ್ಗೂ ಏನಪ್ಪ ರಿಲೇಷನ್ನು ಅಂತಂದರೆ ಒಂದು ಇನ್ನೊಂದರ ಇನ್ವರ್ಸ್ ಫಂಕ್ಷನ್. ಏನಾಗ್ತದೆ, ಡೊಮೈನ್ ಆಫ್ ಇ ಪವರ್ ಎಕ್ಸ್ ಇಸ್ ಸೇಮ್ ಆಸ್ ರೇಂಜ್ ಆಫ್ ಲಾಗ್ ಎಕ್ಸ್ ಆ್ಯಂಡ್ ವೈಸ್ ವರ್ಸ. ಲಾಗ್ ಎಕ್ಸ್ಗೆ ಏನಿದೆ, ಲಾಗ್ ಎಕ್ಸ್ದು ನೋಡು, ಲಾಗ್ ಎಕ್ಸ್ ಗ್ರಾಫ್ ಈಸ್ ಕಂಪ್ಲೀಟ್ ಟುವರ್ಡ್ಸ್ ರೈಟ್ ಸೈಡ್ ಆಫ್ ವೈ ಆಕ್ಸಿಸ್. ಸೊ ಡೊಮೈನ್ ಈಸ್ ಆರ್ ಪ್ಲಸ್, ರೇಂಜ್ ಈಸ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಹೋಗ್ತಾನೆ ಇದೆ. ಸೊ ಆದ್ರಿಂದ ರೇಂಜ್ ಈಸ್ ಆರ್, ಡೊಮೈನ್ ಈಸ್ ಆರ್ ಪ್ಲಸ್. ಆಯ್ತಾ, ಲಾಗ್ ಎಕ್ಸ್ಗೆ. ಸಿ, ಹೇಗೆ ಒಂದು ಫಂಕ್ಷನ್ ಇಂದ ಇನ್ನೊಂದು ಫಂಕ್ಷನ್ ಅನ್ನ ಜನರೇಟ್ ಮಾಡ್ತೀರಿ, ಫಂಕ್ಷನ್ ಕೊಟ್ಟ ಇನ್ವರ್ಸ್ ಫಂಕ್ಷನ್ ಅನ್ನು ಹೆಂಗ್ ಜನರೇಟ್ ಮಾಡ್ತೀರಿ ಅಂದ್ರೆ y ಇಸ್ ಈಕ್ವಲ್ ಟು ಎಕ್ಸ್ ಅನ್ನ ಮಿರರ್ ಆಗಿ ಯೂಸ್ ಮಾಡ್ಕೊಂಡು ಗ್ರಾಫ್ ಬರೀರಿ. ಈಗ ಸೈನ್ ಎಕ್ಸ್ಗೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೆಂಗ್ ಬರಿತೀವಿ ಅಂತ ಹೇಳಿದ್ರೆ, ಸೈನ್ ಎಕ್ಸ್ ಬರ್ದೆ ಅಂತ ಇಟ್ಕೋ ಇದು, ಆಯ್ತಾ, ದಿಸ್ ಇಸ್ ಸೈನ್ ಎಕ್ಸ್, ವೈ ಇಸ್ ಈಕ್ವಲ್ ಟು ಎಕ್ಸ್ ಬರ್ಕೊಳ್ಳಿ, ಅದ್ರ ಇದು ಇಮೇಜ್ ಬರೀರಿ. ಸೊ ಇಮೇಜ್ ಬರೆದ್ರೆ ನಿಮ್ಗೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಸಿಗುತ್ತೆ. ಅಂದ್ರೆ ದಿಸ್ ಇಸ್ ಇಮೇಜ್ ಆಫ್ ಲಾಗ್ ಎಕ್ಸ್. ಹೌದು, ಆನ್ ಲೈನ್ y is equal to x. And e power x is image of log x, and log x is image of e power x on line y is equal to x. Yes. So, and of course, ಇಲ್ಲಿ ಒಂದು ಕ್ವಶನ್ ಕೇಳ್ತೀನಿ, ವಿದ್ಯಾರ್ಥಿಗಳು ಕೂಡ ಆನ್ಸರ್ ಮಾಡ್ಬೋದು. ಇ ಪವರ್ ಎಕ್ಸ್ ಇನ್ಕ್ರೀಸಿಂಗ್ ಫಂಕ್ಷನ್ ಡಿಕ್ರೀಸಿಂಗ್ ಫಂಕ್ಷನ್? ಡಿಫರೆನ್ಶಿಯೇಷನ್ ಯೂಸ್ ಮಾಡಬೇಡಿ. ನೋಡು ಗ್ರಾಫ್, ಕೇರ್ಫುಲ್ ಆಗಿ ನೋಡಪ್ಪ, ನೋಡಿದ್ವಿ ನನ್ನ ಕೈ ನೋಡು, ಹೀಗೆ ಹೋಗ್ತಾ ಇದೆಯಾ, ಏನಾಗ್ತದೆ, ಇನ್ಕ್ರೀಸ್ ಅಷ್ಟೇ. ಪಾಸಿಟಿವ್. ಹೌದು, ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸಿಂಗ್ ಫಂಕ್ಷನ್ಗೆ ತುಂಬ ಒಳ್ಳೆ ಎಕ್ಸಾಂಪಲ್ ಹೇಳು. ಈ ದೇಶದ ಜನಸಂಖ್ಯೆ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಕಂಟಿನ್ಯೂಸ್ಲಿ ಇನ್ಕ್ರೀಸ್ ಆಗ್ತಾನೆ ಇದೆ. ಲಾಟ್ ಆಫ್ ಪ್ರೊಡಕ್ಷನ್ ಈಸ್ ಹ್ಯಾಪನಿಂಗ್. ಓಕೆ, ಲಾಗ್ ಎಕ್ಸ್ಗೆ ಅದು ಇನ್ಕ್ರೀಸಿಂಗ್. ವೆರಿ ಗುಡ್, ಅದು ಕೂಡ ಇನ್ಕ್ರೀಸಿಂಗ್. ಡಿಕ್ರೀಸಿಂಗ್ ಫಂಕ್ಷನ್ಗೆ ಒಂದು ಎಕ್ಸಾಂಪಲ್ ಹೇಳು. ಇಲ್ಲೇ ಲೈವ್ ಎಕ್ಸಾಂಪಲ್. ಡಿಕ್ರೀಸಿಂಗ್ ಡೆತ್ ರೇಟ್. ಡಿಕ್ರೀಸಿಂಗ್ ಡೆತ್ ರೇಟ್ ಇಲ್ಲ, ಬಾಬು ಸರ್ ತಲೆ ಮೇಲೆ ಕೂದಲು. ನೆಕ್ಸ್ಟ್ ಕ್ವಶನ್, ರೈಟ್ ಡೊಮೈನ್ ಇನ್ ರೇಂಜ್ ಆಫ್ ಇ ಪವರ್ ಮೈನಸ್ ಎಕ್ಸ್. ಇ ಪವರ್ ಮೈನಸ್ ಎಕ್ಸ್ ನೋಡಿ ಹಿಂಗಿರುತ್ತಲ್ವಾ? ಹೌದು, ಡಿಕ್ರೀಸಿಂಗ್. ಅಲ್ಲಿ ಫಸ್ಟ್ ಇ ಪವರ್ ಮೈನಸ್ ಎಕ್ಸ್ ಬರೆಯೋದಂಗೆ ಅಂತ ಹೇಳ್ಕೊಡ್ತೀನಿ. ಇ ಪವರ್ ಎಕ್ಸ್ ಬರೋದನ್ನ ಹಿಂಗೆ ವೈ ಆಕ್ಸಿಸ್ ನ ಮಿರರ್ ಮಾಡ್ಕೊ, ಗ್ರಾಫ್ ಬರೀ, ಮುಗೀತು. ಇ ಪವರ್ ಮೈನಸ್ ಎಕ್ಸ್ ಇಲ್ಲಿ ರೈಸ್ ಆಗ್ತದೆ, ಇಲ್ಲಿ ಫಾಲ್ ಆಗ್ತದೆ, ಹೌದಲ್ವಾ? ಸೊ ದಿಸ್ ಈಸ್ ವೈ ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎಕ್ಸ್. ಫಸ್ಟ್ ಕ್ವಶನ್, ವಾಟ್ ಈಸ್ ಇಟ್ಸ್ ಡೊಮೈನ್? ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿ ತನಕ ಇದೆ. ಆದ್ರಿಂದ ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್ ಇಸ್ ದ ಡೊಮೈನ್. ರೇಂಜ್ ಹೇಳಬೇಕು, ದ ಗ್ರಾಫ್ ಈಸ್ ಕಂಪ್ಲೀಟ್ಲಿ ಅಬೌವ್ ಎಕ್ಸ್ ಆಕ್ಸಿಸ್. ಆದ್ರಿಂದ ವೈ ಬಿಲಾಂಗ್ಸ್ ಟು ಆರ್ ಪ್ಲಸ್ ಇಸ್ ದ ರೇಂಜ್. ರೈಟ್. ಮತ್ತೆ ಕ್ವಶನ್, ಇದು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಹೇಳು. ಹೌದು, ಕರೆಕ್ಟು, ಪರ್ಫೆಕ್ಟ್. ಕೆಳಗೆ ಬೀಳ್ತಾ ಇದೆ ಅಷ್ಟೇ. ಇದಕ್ಕೆ ನೀವು ಯಾವ ಡಿಫ್ರೆನ್ಶಿಯೇಷನ್ ಯೂಸ್ ಮಾಡಬೇಕಾಗಿದೆ, ಹಾಗೆ ಗೊತ್ತಾಗ್ಬಿಡ್ತು ಅಲ್ವಾ? ನಿಂಗೊಂದು ಕ್ವಶನ್ ಕೇಳಲ್ಲ, ವೈ ಇಸ್ ಈಕ್ವಲ್ ಟು ಸೈನ್ ಎಕ್ಸ್, ಅಂಡ್ ಅಫ್ ಕೋರ್ಸ್ ಇದು ನೀವು ಆನ್ಸರ್ ನೋಡ್ಕೋತೀರಿ. ವೈ ಇಸ್ ಈಕ್ವಲ್ ಟು ಸೈನ್ ಎಕ್ಸ್, ಎಲ್ ಇನ್ಕ್ರೀಸಿಂಗ್ ಎಲ್ ಡಿಕ್ರೀಸಿಂಗ್ ಅಂದ್ರೆ ನೋಡು, 0 to π/2 ಇನ್ಕ್ರೀಸಿಂಗ್, π/2 to π ಡಿಕ್ರೀಸಿಂಗ್. ನೀವು ಇದನ್ನ ಬೇಕಾದ್ರೆ ಡಿಫ್ರೆನ್ಶಿಯೇಷನ್ ಯೂಸ್ ಮಾಡ್ಕೊಂಡು ಮಾಡಿ, ಬೇಕಾದ ಹಾಕೊಂಡು ಮಾಡಿ. ಬಟ್ ಒಂದು ಸತ್ಯ, ಗ್ರಾಫಿಕಲ್ ಮೆಥಡ್ಗೆ ಸರಿಸಮನಾದ ಮೆಥಡ್ ಯಾವುದೂ ಇಲ್ಲ. ಸಿ, ಪೀಪಲ್ ಸೇಸ್ ಮ್ಯಾಥಮೆಟಿಕ್ಸ್ ಇಸ್ ಮದರ್ ಆಫ್ ಸೈನ್ಸ್. ದೆನ್ ಹೂ ಇಸ್ ಮದರ್ ಆಫ್ ಮ್ಯಾಥಮೆಟಿಕ್ಸ್ ಅಂದ್ರೆ ಐ ವಿಲ್ ಸೇ ಗ್ರಾಫ್. ಹೌದು. ಈಗ ಯಾರಿಗೆ ಗ್ರಾಫಿಕಲ್ ಮೆಥಡ್ ಗೊತ್ತಿಲ್ಲ, ಇ ಪವರ್ ಎಕ್ಸ್ಗೆ ಏನು ಮಾಡ್ತಾರೆ, ದೇ ಡಿಫ್ರೆನ್ಶಿಯೇಟ್ ಇ ಪವರ್ ಎಕ್ಸ್, ದೆನ್ ಇ ಪವರ್ ಎಕ್ಸ್ ಈಸ್ ಪಾಸಿಟಿವ್. ಗ್ರಾಫಿಕಲ್ ಮೆಥಡ್ ಗೊತ್ತಿದ್ರೆ ನೀವು ಡಿಫ್ರೆನ್ಶಿಯೇಷನ್ ಯಾಕೆ ಮಾಡಬೇಕು? ಹಾಗೆ ಮಾಡ್ಬೋದು. ರೈಟ್ ವಿದ್ಯಾರ್ಥಿಗಳೇ, ನಿಮ್ಗಿದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ರೈಟ್. ಸೊ ನಾವು ಈಗ ಹೇಗೆ ಪಾಠ ಮಾಡ್ತಾ ಇದ್ದೀವಿ, ಇದೇ ರೀತಿ ನಾವು ಇಲ್ಲಿ DVK ಸಂಸ್ಥೆ ಮಲ್ಲೇಶ್ವರಮಲ್ಲಿ ಪಾಠಗಳನ್ನು ಮಾಡ್ತೀವಿ. ನಿಮಗೆ ಈ ಥರ ಪಾಠಗಳು ಬೇಕಂದರೆ ನೀವು DVK ಟ್ಯೂಷನ್ಗೆ ಬಂದು ಸೇರ್ಕೋಬೋದು ಅಲ್ವೇನೇ? ಎಸ್ ಸರ್. ಫೈನ್. ಸೊ ನೆಕ್ಸ್ಟ್ ಕ್ವೆಶನ್, find the range of the real valued function defined by f of x is equal to root of x minus 1. ರೂಟ್ ಆಫ್ ಎಕ್ಸ್ ಮೈನಸ್ 1. ಇಲ್ಲಿ
ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ರೂಟ್ ಅಂದ್ರೆ ಯಾವಾಗಲೂ ಪಾಸಿಟಿವ್ ಅನ್ನೇ ತಗೋಬೇಕು, ನೆಗೆಟಿವ್ ತಗೊಳ್ಳೋ ಹಾಗಿಲ್ಲ. ಸರ್ ರೂಟ್ 4 ಈಸ್ +or-2 ಅಲ್ವಾ ಸರ್ ಅಂದ್ರೆ ರೂಟ್ ಅಲ್ಲಿ ನೆಗೆಟಿವ್ ತಗೊಳ್ಬೇಡಿ. ಯಾಕೆಂದ್ರೆ ಇದು ಫಂಕ್ಷನ್ ಡೆಫಿನೇಷನ್ ಅಲ್ಲಿ ನಾವು ಈ ಬೇಸಿಕ್ಸ್ ಅನ್ನು ಹೇಳ್ಕೊಟ್ಟಿರ್ತೀವಿ. ಸೊ ಎಫ್ ಈಸ್ ಡಿಫೈನ್ ಫ್ರಮ್ ಎ ಟು ಬಿ ಅಂತ ಹೇಳಿದಾಗ ರೈಟ್, ಇಲ್ಲಿ ನೋಡಿ ಒನ್ ಮೆನಿ ಫಂಕ್ಷನ್ ಆಗಿರಬಾರ್ದು. ಒನ್ ಮೆನಿ ಅನ್ನೋದು ಫಂಕ್ಷನ್ ಎಲ್ಲ ಬಿಡಿ, ಒನ್ ವ್ಯಾಲ್ಯೂ ಆಫ್ ಎಕ್ಸ್ ಶುಡ್ ನಾಟ್ ಲೀಡ್ ಟು ಮೋರ್ ದೆನ್ ಒನ್ ವ್ಯಾಲ್ಯೂ ಆಫ್ ವೈ. ಒನ್ ಮೆನಿ ಆಗಬಾರ್ದು. ಆದ್ರಿಂದ ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ, y is equal to root of x minus 1 is always greater than 0. Yes, sir. ಹೌದಲ್ವಾ? Yes. Right? It is always greater than 0. Yes, sir. x ಜಾಸ್ತಿ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ, ಅಂಡ್ ಅಫ್ ಕೋರ್ಸ್ y ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ? 2 ಹಾಕಿದ್ರೆ 1 ಆಯ್ತು, 3 ಹಾಕಿದ್ರೆ √2 ಆಯ್ತು. ಎಷ್ಟು ಬೇಕಾದ್ರೂ ಜಾಸ್ತಿ ಮಾಡ್ಕೊಂಡು ಹೋಗಿ, ಯಾರು ಬೇಡ ಅಂತಾರೆ? ಗ್ರಾಫಿಕಲಿ ಸ್ಪೀಕಿಂಗ್ y is equal to x minus 1 ಗ್ರಾಫ್ ಬರಿತೀನಿ. ಸೊ ಸ್ಕ್ವೇರ್ ಮಾಡಿದ್ರೆ ಏನಾಯ್ತು? y square is equal to x minus 1. ವರ್ಟೆಕ್ಸ್ ಎಲ್ಲಿರುತ್ತೆ? when x is 1 y is 0. when x is 1 y is 0. the graph of y is equal to root of x minus 1 is like this. ಹೋಗ್ತಾ ಇರುತ್ತೆ, ಹೊರಗಡೆ ಹೊರಟಾಗುತ್ತೆ. ಆಯ್ತಾ? ಸೊ ರೇಂಜ್ ಇಸ್ ಇಟ್ ಸ್ಟಾರ್ಟ್ಸ್ ಫ್ರಮ್ 0 ಗೋಸ್ ಅಪ್ ಟು ಇನ್ಫಿನಿಟಿ. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್? ಇನ್ಕ್ರೀಸಿಂಗ್. ಹೌದಲ್ವಾ? y is equal to root of x minus 1. So it is 1, 0, but however range is y belongs to 0 to infinity. Yes, sir. ಹೌದ್ ತಾನೆ? ಹೌದು ಸರ್. ಡೊಮೈನ್ ಏನ್ ಗುರು? ಡೊಮೈನ್ ನೋಡಿ ಬಹಳ ಸಿಂಪಲ್. ಈ ಪಾಯಿಂಟ್ ನೋಡ್ಕ, ಇಲ್ಲಿಂದ ಆಚೆಗೆ ಮಾತ್ರ ನಿಮ್ ಗ್ರಾಫ್ ಇದೆಯಾ? ನಿಮ್ ಗ್ರಾಫ್ ಎಕ್ಸಿಸ್ಟ್ ಆಗಿದೆ ಇಲ್ಲಿಂದ ಆಚೆಗೆ ತಾನೆ? ಆದ್ರಿಂದ ಎಕ್ಸ್ ಬಿಲಾಂಗ್ಸ್ ಟು 1 to infinity. 1 ಗಿಂತ ಜಾಸ್ತಿ ಇರಲೇಬೇಕು. ಅಫ್ಕೋರ್ಸ್ ಇಲ್ಲಿ ನೋಡಿದ್ರು ಗೊತ್ತಾಗತ್ತೆ, ಎಕ್ಸ್ ಮೈನಸ್ 1 ಎಕ್ಸಿಸ್ಟ್ ಓನ್ಲಿ ಫಾರ್ ಎಕ್ಸ್ ಗ್ರೇಟರ್ ದೆನ್ 1. ಯಾಕೆ? ಲೆಸ್ ದೆನ್ 1 ಆದ್ರೆ ನೆಗೆಟಿವ್ ಬರುತ್ತೆ. ನೆಗೆಟಿವ್ ಆಫ್ ರೂಟ್ ಈಸ್ ಅನ್ಡಿಫೈನ್ಡ್ ಅಲ್ಲಪ್ಪ, ಇಮ್ಯಾಜಿನರಿ ಅಲ್ವಾ? ರೂಟ್ ಆಫ್ -1 is I. Domain of the function 1 by root of x square minus 1 is. ಇಲ್ಲಿ ಏನಾಗುತ್ತೆ? x square minus 1 ಗ್ರೇಟರ್ ದೆನ್ 0. ಯಾಕೆ? ರೂಟ್ ಒಳಗಡೆ ಇರೋದು ಜಾಸ್ತಿ ಇರಬೇಕು. ಸಿ ಅದೇ ನ್ಯೂಮರೇಟರ್ ಇದ್ದಿದ್ರೆ ಗ್ರೇಟರ್ ದೆನ್ ಈಕ್ವಲ್ ಟು ಬರಿತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ 0 is a valid number but 1 by 0 is not valid. ಹೌದು. ಸೊ x square minus 1 greater than 0 ಅಂದ್ರೆ x minus 1 into x plus 1 greater than 0. ಇವಾಗ ನಾವು ಪ್ಯಾರಾಬೋಲಾ ಬರೆಯೋದನ್ನ ಕಲ್ತ್ಕೋಬೇಕು. ನೋಡಿ, ಇದು x ಆಕ್ಸಿಸ್, y ಆಕ್ಸಿಸ್ ಅನ್ನ ಉದ್ದೇಶಪೂರ್ವಕವಾಗಿ ಬರೆದಿಲ್ಲ. x minus 1 ಅನ್ನ 0ಗೆ ಇಕ್ವೇಟ್ ಮಾಡಿದ್ರೆ x 1 ಆಯ್ತು. x plus 1 ಅನ್ನು 0ಗೆ ಇಕ್ವೇಟ್ ಮಾಡಿದ್ರೆ x -1 ಆಯ್ತು. This is a quadratic equation. All quadratic equations represents parabola. ಇದು ನೀವು ಎಲ್ಲಿ ಕಲ್ತ್ರಿ? ಸರ್ಕಲ್ಸ್. ಇಲ್ಲ ಗುರು, 10th ಸ್ಟ್ಯಾಂಡರ್ಡ್ ಒಂದು ಗ್ರಾಫ್ ಅಂತ ಒಂದು ಚಾಪ್ಟರ್ ಇತ್ತು, ಮರ್ತೋಗಿದೆ. 10th ಅಂತ ಒಂದು ವರ್ಷ ಇತ್ತು ಗೊತ್ತಾ? ಫಸ್ಟ್ PUC ಮುಂಚೆ ಅಲ್ಲಿ. ಸೊ ನೀವು ಗ್ರಾಫ್ ಬರಿತಾ ಇದ್ರಿ ಗ್ರಾಫ್ ಶೀಟ್ ಅಲ್ಲಿ, ಅದು ನೀವೇನ್ ಬರೆದ್ರಿ ಅದೇ ಪ್ಯಾರಾಬೋಲಾ, ಅದನ್ನೇ ಇಲ್ಲಿ ಬರಿತಾ ಇದೀವಿ. ದ ಪ್ಯಾರಾಬೋಲಾ ಇಸ್ ಲೈಕ್ ದಿಸ್. ಸಾರಿ, ದಿಸ್ ಈಸ್, ಇದು ಕನ್ಫ್ಯೂಸ್ ಮಾಡ್ಕೊಬಿಟ್ರಪ್ಪ. ಫೈನ್, ಓಕೆ. ಸೊ ನಾವು ಇಲ್ಲಿ -1 ಇಂದ 1 ತನಕ ದ ಗ್ರಾಫ್ ಫಾಲ್ಸ್ ಬಿಲೋ ಎಕ್ಸ್ ಆಕ್ಸಿಸ್. ಇಲ್ಲೆಲ್ಲ ಮೈನಸ್ ಇರುತ್ತೆ. ಇಲ್ಲಿ -∞ ಟು -1 ತನಕ ಪ್ಲಸ್, 1 ಇಂದ ಇನ್ಫಿನಿಟಿ ತನಕ ಪ್ಲಸ್. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. 2 ತಗೊಂಬಿಡಿ. 2 - 1 ಏನು? 1. 2 + 1 ಏನು? 3. Product is a number greater than 0? Yes, sir. Let us take some value less than -1. -2 ತಗೋಣ. -3. -2 - 1? -3. -2 + 1? -1. -3 into -1? +3. ಸೊ ಅಂದ್ರೆ ನಮಗ್ ಬೇಕಾಗಿರೋ ರೀಜನ್ ಇಲ್ಲಿದೆ, ಇಲ್ಲಿಂದ ಆಚೆಗೆ. ಮತ್ತೆ ಇಲ್ಲಿದೆ ಹಾಕೋ ತುದಿ ತನಕ. ಆದ್ರಿಂದ ನಾವೇನ್ ಬರಿಬೇಕಂತ ಹೇಳಿದ್ರೆ x belongs to -∞ to -1 ಓಪನ್ ಇಂಟರ್ವಲ್. ಯಾಕೆ? -1 ಬರೋ ಹಾಗಿಲ್ಲ, ಹೌದಾನೆ? ಯೂನಿಯನ್ 1 to infinity
ಎಲ್ಲವೂ ಓಪನ್ ಇಂಟರ್ವಲ್ಲೇನೆ. Yes, sir. ಯಾವುದೋ ಒಂದು ಆಪ್ಷನ್ ಇರುತ್ತೆ, ಆ ಆಪ್ಷನ್ ಇಂಪಾರ್ಟೆಂಟ್ ಅಲ್ಲ, Yes. ಮೆಥಡ್ ಇಂಪಾರ್ಟೆಂಟ್. Yes, sir. ವಿದ್ಯಾರ್ಥಿಗಳೇ ಇದನ್ನು ನೆನಪಿಟ್ಕೊಳ್ಳಿ. ಏನಾದರೂ ನಿಮಗೆ ಪ್ಯಾರಬೋಲಾ ಬರಬೇಕಂದ್ರೆ ಅದು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಮಾತ್ರ. Yes, sir. ರೈಟ್? ಹೇಳಿ, ಏನಪ್ಪ ಹೇಳಿ. Sir, quadratic parabola ಸ್ವಲ್ಪ ಇದೆ. ಓಕೆ ಫೈನ್. ವಿದ್ಯಾರ್ಥಿಗಳೇ ಇದನ್ನು ನೆನಪಿಟ್ಕೊಳ್ಳಿ. y ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಇದೆ ಅಂತ ಅನ್ಕೊಳ್ಳೋಣ. ಫಾರ್ ದಿ ಟೈಮ್ ಬೀಯಿಂಗ್ ಅಸ್ಯೂಮ್ ದಟ್ ಎ ಈಸ್ ಎ ನಂಬರ್ ಗ್ರೇಟರ್ ದೆನ್ 0. Okay. So y can be expressed as x minus alpha into x minus beta. Okay. So alpha and beta are the roots of the quadratic equation. Yes, sir. ಸೊ ನೀವೇನು ಮಾಡಿ, ಆಲ್ಫಾ ಮತ್ತು ಬೀಟಾನ ಮಾರ್ಕ್ ಮಾಡ್ಕೊಳ್ಳಿ ಎಕ್ಸ್ ಆಕ್ಸಿಸ್ ಮೇಲೆ. ವೈ ಆಕ್ಸಿಸ್ ಬರೆಯೋ ಉದ್ದೇಶ ಇಲ್ಲ, ಅವಶ್ಯಕತೆ ಇಲ್ಲ. ಇವಾಗ ಆಸ್ ಎ ಈಸ್ ಗ್ರೇಟರ್ ದೆನ್ 0, Yes. ಡ್ರಾ ಎ ಪ್ಯಾರಬೋಲಾ ಪಾಸಿಂಗ್ ಥ್ರೂ ಆಲ್ಫಾ ಆ್ಯಂಡ್ ಬೀಟಾ. Yes, sir. ಯಾವಾಗ y ಪಾಸಿಟಿವ್ ಅಂತ ಹೇಳಿದ್ರೆ y ಈಸ್ ಪಾಸಿಟಿವ್ ಇಫ್ x ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು ಆಲ್ಫಾ. Yes. ಯಾಕೆ ಅಂತ ನೋಡಿ. ಸೊ ಆಲ್ಫಾ ಇಂದ ಹಿಂದಕ್ಕೆ ಏನು ತಗೊಂಡ್ರು ಅದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ವಿಲ್ ಬಿ ಅಬೋವ್ ಎಕ್ಸ್ ಆಕ್ಸಿಸ್. Yes, sir. ಯೂನಿಯನ್ ಬೀಟಾ ಟು ಇನ್ಫಿನಿಟಿ. ಯಾಕೆಂದ್ರೆ ಬೀಟಾ ಇಂದ ಆಚೆ ಯಾವುದಾದ್ರೂ ತಗೊಳ್ಳಿ, ಅದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಇಸ್ ಅಬೋವ್ ಎಕ್ಸ್ ಆಕ್ಸಿಸ್. Yes, sir. ಆದ್ರಿಂದ ವೈ ಪಾಸಿಟಿವ್ ಎರಡೂ ಕಡೆ. ನಿಮಗೆ ವೈ ಎಲ್ಲಿ ನೆಗೆಟಿವ್ ಅಂತ ಹೇಳಿದ್ರೆ ಇಫ್ ಎಕ್ಸ್ ಬಿಲಾಂಗ್ಸ್ ಟು ಆಲ್ಫಾ ಟು ಬೀಟಾ. ವೈ ಎಲ್ಲಿ 0 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಆಲ್ಫಾ, ಎಕ್ಸ್ ಇಸ್ ಈಕ್ವಲ್ ಟು ಬೀಟಾ. ಇದು ಯಾವಾಗ? ವೆನ್ ಎ ಈಸ್ ಪಾಸಿಟಿವ್. ಸಪೋಸ್ ಎ ಈಸ್ ನೆಗೆಟಿವ್, then the parabola will be facing downwards, and once again this will be alpha and this will be beta. Yes. ಇಲ್ಲಿ ಪಾಸಿಟಿವ್, ಆಲ್ಫಾ ಇಂದ ಬೀಟಾ ತನಕ Positive. ಪಾಸಿಟಿವ್, ಮೈನಸ್ ಇನ್ಫಿನಿಟಿ ಟು ಆಲ್ಫಾ ನೆಗೆಟಿವ್, ಬೀಟಾ ಟು ಇನ್ಫಿನಿಟಿ ನೆಗೆಟಿವ್. Yes, sir. ಅರ್ಥ ಆಯ್ತಾ? ಅಂಡ್ ಆಫ್ ಕೋರ್ಸ್ 0 at alpha and beta. So actually alpha and beta are the zeros ಅಥವಾ roots of the quadratic equation. Yes, sir. ನೆಕ್ಸ್ಟ್ ಕ್ವೆಶ್ಚನ್ ಓದಪ್ಪ. Domain of root of 4x minus x square is. ನೋಡಿ, ತುಂಬ ಸಿಂಪಲ್ ನೋಡಪ್ಪ. 4x ಮೈನಸ್ ಎಕ್ಸ್ ಸ್ಕ್ವೇರ್ ಅನ್ನೋ ವ್ಯಕ್ತಿ ನಾನ್ ನೆಗೆಟಿವ್ ಆಗಿರಬೇಕು. Yes, sir. That's right. ದೇರ್ ಫೋರ್ ಎಕ್ಸ್ ಇಂಟು 4 ಮೈನಸ್ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. Yes. ಇವಾಗ ನಾನು ಇದ್ರದ್ದು ಪ್ಯಾರಬೋಲಾ ಬರೀತೀನಿ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ ಟು 0 ವಿಲ್ ಗಿವ್ ಯು ಎ 0. Yes, sir. ಎಕ್ಸ್ ಇಸ್ ಈಕ್ವಲ್ ಟು 4 ವಿಲ್ ಗಿವ್ ಯು ಎ 0. ಹೌದಾನೆ? ಹೌದು. 0 ಅಂದರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ದ ಫಂಕ್ಷನ್ ಬಿಕಮ್ 0. ಅಥವಾ ಇನ್ನೂ ಸರಳವಾದ ಭಾಷೆಯಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು 4 ಆರ್ ದಿ ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಷನ್. And we have coefficient of x square is negative, so I'm drawing the parabola like this. Downwards. Parabola is facing downwards. ಇದು ಪಾಸಿಟಿವ್ ರೀಜನ್, ಇದು 0, ಇದು 4. ಆದ್ರಿಂದ x ಬಿಲಾಂಗ್ಸ್ ಟು 0 to 4, ಇನ್ಕ್ಲೂಡಿಂಗ್ 0 and including 4. Yes, sir. The domain of f of x is equal to square root of 1 minus mod x divided by 2 minus mod x is. For the time being, let me call mod x as z ಅಂತ ಅನ್ಕೊಂಬಿಡೋಣ ಸುಮ್ಮನೆ. Yes, sir. 1 minus z divided by 2 minus z should be positive. Yes, sir. ಹೌದಾನೆ? ಹೌದು. ನಾನೇನು ಮಾಡ್ತಾ ಇದ್ದೀನಿ, 1 minus z ಹಾಗೆ ಬರದೆ, ರೈಟ್? ಸೊ 2 minus z ಇಂದ ಡಿನಾಮಿನೇಟರ್ಗೆ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ Same. ಡಿನಾಮಿನೇಟರ್ ಸ್ಕ್ವೇರ್ ಆಗ್ಬಿಟ್ರೆ ನ್ಯೂಮರೇಟರ್ ಕ್ವಾಡ್ರಾಟಿಕ್ ಆಗೋಗುತ್ತೆ. ಹೌದು. ಅಂಡರ್ ದ ಕಂಡೀಷನ್ z is not equal to 2. ಹಾಂ. z 2 ಆಗಬಾರ್ದು, ಯಾಕೆಂದ್ರೆ 0 ಇಂದ ಮಲ್ಟಿಪ್ಲೈ ಮಾಡ್ದಂಗೆ ಆಗುತ್ತೆ. ಹೌದು. ಇವಾಗ ವಿ ಹ್ಯಾವ್ ಗಾಟ್ 1 minus z into 2 minus z. ಇದನ್ನ ನಾನು z minus 1 into z minus 2 ಅಂತ ಬರಿಬೋದಾ? Yes, sir. Because multiplying by minus into both, divided by 2 minus z whole square. Yes, sir. ಸೊ ಇವಾಗ ನಾನು ಈ z ಆಕ್ಸಿಸ್, ಆಕ್ಚುಲಿ ಇದು x ಆಕ್ಸಿಸ್ ಅಲ್ಲ ವಿದ್ಯಾರ್ಥಿಗಳೇ, z ಆಕ್ಸಿಸ್. Z axis. 3 ಡೈಮೆನ್ಷನಲ್ ಜಾಮೆಟ್ರಿ z ಆಕ್ಸಿಸ್ ಅಲ್ಲಪ್ಪ ಇದು, ಸುಮ್ಮನೆ ಒಂದು ಹೊಸ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ವಿತ್ z ಆಕ್ಸಿಸ್, z is equal to 1 is one of the roots, Yes, sir. z is equal to 2 is one of the roots. So 1 and 2 are the roots. The parabola is facing upwards
because z square is a positive quantity, coefficient of z square is positive. So 1 1 and 2. 2 Andre z belongs to minus infinity to 1 union 2 to infinity. ಬಟ್ ಇಲ್ಲಿ 1 ಅನ್ನ ಕ್ಲೋಸ್ ಮಾಡ್ಕೋಬಹುದು, ಹೌದಾನೆ? ಹೌದು ಸರ್. ರೈಟ್, 1 ಅನ್ನ ಕ್ಲೋಸ್ ಮಾಡ್ಕೋಬಹುದು. ಆಕ್ಚುಲಿ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಮಾಡ್ಕೋಬಹುದು. ಸರ್ ನಮ್ಗೆ ಒಳಗಡೆ ಪಾಸಿಟಿವ್ ಬೇಕು, Okay. ಆದ್ರಿಂದ z ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು 1 ಯೂನಿಯನ್ 2 ಟು ಇನ್ಫಿನಿಟಿ. ಎಸ್ ಸರ್. ಬಟ್ z ಅಂದ್ರೆ ಏನಪ್ಪ? mod x, ಹೌದಾನೆ? ಹೌದು ಮಾಡಿ. mod x belongs to minus infinity to 1 union 2 to infinity. Yes. But that is not the answer. mod x ನೋಡಿ ಗ್ರಾಫ್, mod x. ಇದನ್ನ ಈ ಗ್ರಾಫ್ನ ಇದು ಕಂಟಿನ್ಯೂ ಮಾಡಿ ಹೇಳ್ಕೊಡ್ತೀನಿ. Yes sir. ಸೊ ಏನು mod x belongs to minus infinity to 1 union 2 to infinity. Yes sir. ಹೇಳೋದು mod x belongs to minus infinity to 1 1 closed yes union union 2 to 2 to infinity. ಇವಾಗ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್? ಮೊದಲು mod x ಗ್ರಾಫ್ ಬರಿತಾ ಇದ್ದೀನಿ. ದಿಸ್ ಇಸ್ ದ ಗ್ರಾಫ್ ಆಫ್ mod x, ರೈಟ್? yes sir. mod x belongs to minus infinity to 1. yes sir. ಹೌದು. Minus infinity to 1 ಅಂದ್ರೆ you can say 0 to 1 also, yes sir. sir. because anyway mod x is positive, Yes, right? So minus infinity to 1 union 2 to infinity. Yes. ನೋಡಿ, ನಮಗೆ mod x ಅಂದ್ರೆ y ವ್ಯಾಲ್ಯೂ should lie between 0 to 1. Actually, even though it is minus infinity to 1, I'll write mod x belongs to 0 to 1, okay. including 0. 0 to 1. Ah. So mod x belongs to 0 to 1 ಅಂದ್ರೆ x belongs to what? ನೋಡಿ, mod x ಅಂದ್ರೆ ಇದು, mod x ಅಂದ್ರೆ ಇದು, ಕರೆಕ್ಟ್? ಹೌದು. ದಿಸ್ ಬಿಲಾಂಗ್ಸ್ ಟು 0 to 1 ಅಂತ ಹೇಳಿದ್ರೆ, Yes sir. ರೈಟ್ ರೈಟ್, ದಿಸ್ ಬಿಲಾಂಗ್ಸ್ ಟು 0 to 1 ಅಂತ ಹೇಳಿದ್ರೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ನೋಡಿ ಮೈನಸ್ 1 ಇಂದ ಪ್ಲಸ್ 1 ತನಕ x ಆಯ್ತು, ಹೌದಾ? ಹೌದು. ಅಂದ್ರೆ ದಿಸ್ ಇಂಪ್ಲೈಸ್ x ಬಿಲಾಂಗ್ಸ್ ಟು ಮೈನಸ್ 1 ಟು ಪ್ಲಸ್ 1, plus 1. ಇನ್ಕ್ಲೂಡಿಂಗ್ ಮೈನಸ್ 1 ಅಂಡ್ ಇನ್ಕ್ಲೂಡಿಂಗ್ ಪ್ಲಸ್ 1. Hmm. ಇನ್ನೊಂದ್ಸತಿ ಹೇಳ್ತೀನಿ, mod x ಬಿಲಾಂಗ್ಸ್ ಟು 0 to 1 ಅಂತ ಹೇಳಿದ್ರೆ ದಿಸ್ ಈಸ್ y. yes sir. ಅದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ x ಬಿಲಾಂಗ್ಸ್ ಟು ಮೈನಸ್ 1 ಟು ಪ್ಲಸ್ 1. ನೆಕ್ಸ್ಟ್ ಏನಪ್ಪಾ ಅಂದ್ರೆ mod x ಬಿಲಾಂಗ್ಸ್ ಟು 2 to infinity. ನೋಡಿ, ಇದು y is equal to 2 to infinity, 2 ಇಂದ ಪ್ರಾರಂಭ ಆಗಿ ಇನ್ಫಿನಿಟಿ ತನಕ ಹೋಗ್ತಾನೆ ಇದೆಯಂತೆ, ಹೋಗ್ಲಿ. ಸೊ ಅವಾಗ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ x, mod x is equal to 2 ಅಂದ್ರೆ x can be equal to minus 2, x can be equal to plus 2. ಸೊ ಗ್ರಾಫ್ ಹೀಗೆ ಮೇಲೆ ಹೋಗ್ತಾ ಇದೆ ಅಲ್ವಾ ಇದು? ಹೌದು, ಮೇಲೆ ಅಂದ್ರೆ ಹೋಗ್ತಾನೆ ಇದೆ. 2 ಗಿಂತ ದೊಡ್ಡದಿರ್ಬೇಕು x, ಹೌದು. ಅಥವಾ ಮೈನಸ್ 2 ಗಿಂತ ಚಿಕ್ಕದಿರ್ಬೇಕು. ಅಂದ್ರೆ x ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು ಮೈನಸ್ 2, ಬಟ್ ಓಪನ್ ಇಂಟರ್ವಲ್, yes sir. Yes, sir. ಯಾಕೆಂದ್ರೆ ಗ್ರೇಟರ್ Great. ಯೂನಿಯನ್ 2 to infinity. yes sir. ಸೊ ಏನು ಕಂಬೈನ್ಡ್ ಇಕ್ವೇಶನ್? x ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು ಮೈನಸ್ 2, ಕರೆಕ್ಟ್? yes sir. ಆಕ್ಸಿಸ್ ಮೇಲೆ ಬರೆಯೋಣ, ಮೈನಸ್ ಇನ್ಫಿನಿಟಿ ಟು ಮೈನಸ್ 2, ರೈಟ್? 2 to infinity, ಮೈನಸ್ 1 to plus 1, yes sir. ಕರೆಕ್ಟ್? ಸೊ ಈ ರೀಜನ್ ಇಲ್ಲ, ಈ ರೀಜನ್ ಇಲ್ಲ, ಕರೆಕ್ಟ್? Yes. ಮೈನಸ್ ಇನ್ಫಿನಿಟಿ ಟು ಮೈನಸ್ 2 ಯೂನಿಯನ್ ಮೈನಸ್ 1 to 1 ಯೂನಿಯನ್ 2 to infinity. yes sir. ಅರ್ಥ ಆಗ್ತಾ ಇದೆಯಾ? Yes, sir. ಸೊ ಇದು ಮೈನಸ್ 1 to 1 ಕ್ಲೋಸ್ಡ್. yes sir. ಸೊ ಇದಕ್ಕೆ ಯಾವ ಆಪ್ಷನ್ ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಗುರು. ಇದೆಯಾ? ಮೈನಸ್ 1 to 1 ಆಪ್ಷನ್ ಸಿ ಕರೆಕ್ಟ್ ಅಂತ yes ಅನ್ಸುತ್ತೆ. sir. ಹೌದು. ಅರ್ಥ ಆಗ್ತಾ ಇದೆಯಾ? yes sir. ವಿದ್ಯಾರ್ಥಿಗಳೇ, ನಾನು ತಗೊಂಡಿರೋ ಪ್ರತಿಯೊಂದು ಪ್ರಾಬ್ಲಮ್ ಅನ್ನು ಒಂದೊಂದು ಹೊಸ ಕಾನ್ಸೆಪ್ಟ್ ಇರುತ್ತೆ. ಕಾನ್ಸೆಪ್ಟ್ ಅನ್ನ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ರೈಟ್? ವಿದ್ಯಾರ್ಥಿಗಳೇ, ನಿನ್ನೆ ಮಾಡಿದ ಪಾಠದ ಮುಂದುವರಿದ ಭಾಗ ರಜತ್ ಜೊತೆ yes. ನಾವು ಇವತ್ತಿನ ಪ್ರಾಬ್ಲಮ್ಗಳಲ್ಲಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ನು ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಬಗ್ಗೆ ಒಂದಷ್ಟು ಗಮನ ಹರಿಸೋಣ. ಇದ್ರ ಮೇಲೆ ಕೆಲವು ಪ್ರಾಬ್ಲಮ್ಗಳಾದರೆ ಸಾಧ್ಯವಾದರೆ ಡಿಸ್ಕಸ್ ಮಾಡಿ, ಪ್ರಾಪರ್ಟಿಗಳಾದರೆ ಪ್ರಾಪರ್ಟಿನ ಡಿಸ್ಕಸ್ ಮಾಡಿ ಮುಂದುವರ್ಸೋಣ. ಮೊದಲಿಗೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ನಲ್ಲಿ
ವಾಟ್ ಈಸ್ ದಟ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್? ಏನದು less than or equal to its value. ಅಂದರೆ ಇಟ್ ಈಸ್ ಎನ್ ಇಂಟೀಜರ್. Yes. ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಈಸ್ ಎನ್ ಇಂಟೀಜರ್. Integer. ಇಂಟೀಜರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಗಿವನ್ ವ್ಯಾಲ್ಯೂ ಆಫ್ ಎಕ್ಸ್. Yes, sir. ಯಾವಾಗ ಈಕ್ವಲ್ ಆಗುತ್ತೆ? When it's ವೆನ್ ಇಟ್ ಈಸ್ integer. ಇಂಟೀಜರ್. ಕರೆಕ್ಟ್. ಇಂಟೀಜರ್ ಆದಾಗ ಈಕ್ವಲ್ ಆಗುತ್ತೆ. Equal ಆಗುತ್ತೆ. ಇಲ್ಲದೆ ಇದ್ರೆ ಅದಕ್ಕಿಂತ ಕಡಿಮೆ ಇರುತ್ತೆ. ವಾಟ್ ಈಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ 1.7? 1. 1. 1.999 One. 1.01 1 1 1. 1 ಇಷ್ಟೇ ಬೇಕಾಗಿರೋದು ನೋಡಿ. ವೆನ್ ಎಕ್ಸ್ ಬಿಲಾಂಗ್ಸ್ ಟು 0 to 1, ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಈಸ್ ಆ್ಯಕ್ಚುಲಿ 0. Yes, sir. ಉದಾಹರಣೆಗೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ 0.1 ಈಸ್ 0, 0. 0.9 ಈಸ್ 0. 0. ವೆನ್ ಎಕ್ಸ್ ಲೈಸ್ ಬಿಟ್ವೀನ್ 1 and 2, ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಈಸ್ 1. 1. ನೆಕ್ಸ್ಟ್ ಇಯರ್ 2. ಏನಕ್ಕೆ? Greatest integer. ಬಿಟ್ವೀನ್ ವೆನ್ ಎಕ್ಸ್ ಲೈಸ್ ಬಿಟ್ವೀನ್ 2 and 3. 3 and 4ಗೆ 3. 3. -1 and 0ಗೆ Minus -1. -2 to -1ಗೆ minus 2. -2. Yes. ಸೊ ಈ ಥರ ಯು ಕ್ಯಾನ್ ರೈಟ್ ಮೆನಿ ವ್ಯಾಲ್ಯೂಸ್. ಮೊದಲಿಗೆ ಹೌ ಈಸ್ ದ ಗ್ರಾಫ್ ಆಫ್ ದಿಸ್ ಅಂತ ನೋಡೋಣ. Yes, sir. ವೆನ್ ಎಕ್ಸ್ ಲೈಸ್ ಬಿಟ್ವೀನ್ 0 to 1, when x lies between 0 to 1, including 0, excluding 1, its value is 0. Yes, sir. When x lies between 1 One. and 2, 2. including 1 1. and excluding 2, Yes, sir. this is 1, this is 2, its value is 1. Now x lies between 2 and 3, including 2, excluding 3, its value is 2. 2. Yes, sir. When x lies between 3 and 4, including 3, excluding 4, it is 3. Yes, sir. When x lies between -1 to 0, it is -1. -2 to -1, it is Minus. -2. Yes, sir. ಇದು -1, ಇದು -2, ಇದು -1, ಇದು -2. Yes, sir. ಇದು ನಿಮಗೆ ಗೊತ್ತಿರುವಂಥ ಫೆಮಿಲಿಯರ್ ಕಾನ್ಸೆಪ್ಟು. ಈಗ ನನ್ನ ಕ್ವಶನ್ ಏನಪ್ಪ ಅಂದರೆ, ವಾಟ್ ಈಸ್ ದ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್? ನೋಡಿ, ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಈಸ್ ಗಿವನ್ ಬೈ ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್. ಹೌದಲ್ವಾ? Yes, sir. ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ 0. Okay. ವೆನ್ ಎಕ್ಸ್ ಲೈಸ್ ಬಿಟ್ವೀನ್ 0 to 1, ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಈಸ್ ಎಕ್ಸ್. Okay. ನೋಡಿ ವಿದ್ಯಾರ್ಥಿಗಳೇ, ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ 0.1 ಈಸ್ 0.1, 0.1. ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ 0.7 ಈಸ್ 0.7, Yes, sir. ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ 0.9 ಈಸ್ 0.9. ಅಂದರೆ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಈಸ್ ಸೇಮ್ ಆಸ್ ಎಕ್ಸ್ Okay. ವೆನ್ ಎಕ್ಸ್ ಲೈಸ್ ಬಿಟ್ವೀನ್ 0 and 1. Yes, sir. So when x lies between 0 to 1, fractional part of x is x itself. This is the graph of y is equal to x. Yes, sir. When x lies between 1 and 2, fractional part of x is x minus 1. Okay. So y is equal to x minus 1 is a line like this. It meets y-axis at 0, -1. Yes, sir. But y is equal to x minus 1 when x lies between 1 and 2. When x is equal to 1, it is 0. 0. When x is equal to 2, it is 1. 2 minus 1, 1, but that is an open point. Yes, sir. Again, it continues like this. ನಾವು ಇದನ್ನ ಸಾ ಟೂತ್ ಕರ್ವ್ ಅಂತ ಕರಿತೀವಿ ಅಥವಾ ಟ್ರಯಾಂಗ್ಯುಲರ್ ಕರ್ವ್ ಅಂತ ಕರಿತೀವಿ. ಮೊದಲನೇದನ್ನ ನಾವು ಸ್ಟೆಪ್ ಫಂಕ್ಷನ್ ಅಂತ ಕರಿತೀವಿ. Step. Okay, Yes. so when x lies between 2 and 3, it is x minus 2. 2. See, you can see this is 0 to 1, 1 to 2, 2 and 3. Between 2 and 3, it is x minus 2. If you draw this, it will meet y-axis at 0, -2. Yes, sir. So this is x minus 3, and this graph is y is equal to x plus 1. Yes, sir. So this is x plus Plus 1, one, x plus 2, and so on. Yes. This is the graph of ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಆ್ಯಂಡ್ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್. Yes. ಈಗ ಇದರ ಡೊಮೈನ್ಗಳ ಬಗ್ಗೆ ಬರ್ಕೊಂಡು ಹೋಗೋಣ. ಇಲ್ಲಿ ಎಕ್ಸ್ಗೆ ಬೇಕಾದ ಕೊಡ್ಬೋದು. ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್. ಇಲ್ಲೂ ಕೂಡ ಎಕ್ಸ್ಗೆ ಬಾಯಿಗೆ ಬಂದಿದ್ದ ವ್ಯಾಲ್ಯೂ ಕೊಡಿ, ಯಾರೂ ಬೇಡ ಅನ್ನೋದಿಲ್ಲ. Okay. ಏನು ಕೊಟ್ಟರು ಅದಕ್ಕೊಂದು ಫ್ರ್ಯಾಕ್ಷನಲ್ ವ್ಯಾಲ್ಯೂ ಇರುತ್ತೆ, ಆಮೇಲೆ ಇಂಟಿಗ್ರಲ್ ವ್ಯಾಲ್ಯೂ ಸಿಕ್ಕೇ ಸಿಗುತ್ತೆ. Yes, sir. ವೈ ಏನಾಯ್ತು ನೋಡಿ, ಹೇಳ್ತೀಯಾ? -2 ಇದೆ, -1 ಇದೆ, 1 ಇದೆ, 2 ಇದೆ, 3 ಇದೆ ಅಂತ ಹೇಳಿದ್ರೆ
ವೈ ಬಿಲಾಂಗ್ಸ್ ಟು ವಾಟ್? ಝೆಡ್ ಅಲ್ವಾ? Set of ಇಂಟೀಜರ್ ತಾನೆ. Yes, sir. ಇಲ್ಲಿ y ಈಸ್ ಲೆಸ್ಸರ್ ದೆನ್ 1 ಬಿಕಾಸ್ ಅಪ್ಪರ್ ಲಿಮಿಟ್ ಈಸ್ 1, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. Yes, sir. ಹೌದಲ್ವಾ? Yes. y ಬಿಲಾಂಗ್ಸ್ ಟು 0 to 1, ಸೊ ದಿಸ್ ಈಸ್ ಫಾರ್ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ x. Yes, sir. ಸೊ y ಬಿಲಾಂಗ್ಸ್ ಟು z ಈಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ x. Understood, sir. ಅರ್ಥ ಆಯ್ತಾ? Yes, sir. ವಿದ್ಯಾರ್ಥಿಗಳೇ, ಇದು ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಾಬ್ಲಮ್ಗಳನ್ನು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಓದ್ತಿಯಪ್ಪ ಕ್ವಶನ್ನು? Yes, sir. Find the domain of the function f of x is equal to square root of both x minus x, where both x denotes the greatest integer function. ಮೊದಲನೇದು ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಯಾಕೆಂದರೆ ರೂಟ್ ಒಳಗಡೆ ಏನಿದೆ ಅದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಲೇಬೇಕು. Yes, sir. But we know that greatest integer of x is always less than or equal to x. Yes, sir. ಅಥವಾ greatest integer of x minus x Yes. is less than or equal to 0. ಸೊ ಇದು ಎರಡು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಲೆಸ್ ದೆನ್ ಆರ್ ಈಕ್ವಲ್ ಟು 0 ಒಟ್ಟಿಗೆ ಎಕ್ಸಿಸ್ಟ್ ಆಗಬೇಕು ಅಂತ ಹೇಳಿದ್ರೆ, ಸಿ ದಿಸ್ ಈಸ್ ಫ್ರಮ್ ಡೆಫಿನೇಷನ್, ದಿಸ್ ಈಸ್ ಆ್ಯಕ್ಚುಲಿ ಗಿವನ್. Yes, sir. ಅಂದರೆ ರೂಟ್ ಒಳಗಡೆ ಇರೋದ್ರಿಂದ ಅದು ಗ್ರೇಟರ್ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇದು ಎರಡೂ ಕಾಮನ್ ಆಗಿ ಸಾಧ್ಯವಾಗೋದು ಈಕ್ವಾಲಿಟಿ ಇದ್ದಾಗ ಮಾತ್ರ. ದಿಸ್ ಇಂಪ್ಲೈಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 0, ದೇರ್ ಫೋರ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. Yes. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಓನ್ಲಿ ವೆನ್ ಎಕ್ಸ್ ಬಿಲಾಂಗ್ಸ್ ಟು ಝೆಡ್. ಎಕ್ಸ್ ಝೆಡ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಗ್ರೇಟೆಸ್ಟ್ ಇಂಟೀಜರ್ ಆಫ್ 1 ಈಸ್ 1, ಗ್ರೇಟೆಸ್ಟ್ ಇಂಟೀಜರ್ ಆಫ್ 2 ಈಸ್ 2. ಸೊ ಆದ್ದರಿಂದ ಝೆಡ್ ಈಸ್ ಕರೆಕ್ಟ್. ಓದಪ್ಪ ನೆಕ್ಸ್ಟ್ ಕ್ವೆಶನ್. The domain of y is equal to log base 10 of log base 10 of log base 10 x is. ಏನಾಗಬೇಕಪ್ಪ? ಇದು ಪಾಸಿಟಿವ್ ಆಗಿರ್ಬೇಕಂದ್ರೆ ಏನಾಯಿತು? ಲಾಗ್ ಎಕ್ಸ್ ಟು ಬೇಸ್ 10, ದಿಸ್ ಇಸ್ ಆಲ್ಸೋ ಬೇಸ್ 10, ಶುಡ್ ಬಿ ಕ್ಲಿಯರ್ಲಿ ಗ್ರೇಟರ್ ದೆನ್ 0. ಈಗಾಗಲೇ ಕಲಿಸಿದ್ದೀನಿ, ಅದರಿಂದ ಡೈರೆಕ್ಟಾಗಿ ಬರೀತೀನಿ. Yes, sir. ಲಾಗ್ ಎಕ್ಸ್ ಟು ಬೇಸ್ 10 ಈಸ್ ಗ್ರೇಟರ್ ದೆನ್ 10 power 0. ಲಾಗ್ ಎಕ್ಸ್ ಟು ಬೇಸ್ 10 is greater than 1. Yes. This implies x is greater than 10 power 1. Yes, sir. Then x belongs to 10 to infinity. ಅರ್ಥ ಆಗ್ತಾ ಇದೆಯಾ? Yes, ಮುಂದಿನ sir. ಕ್ವಶನ್ಗೆ ಹೋಗೋಣ. Yes, sir. ನೆಕ್ಸ್ಟ್ ಓದಪ್ಪ. Domain of definition of the function f of x is equal to log base 10 of x cubed minus x is. ಏನಾಗಬೇಕು? ಬೇಸಿಕಲಿ ಬ್ರ್ಯಾಕೆಟ್ ಒಳಗಡೆ ಇರೋದು ಪಾಸಿಟಿವ್ ಆಗಿ, Yes, sir. ಅಲ್ವಾ? Yes, sir. ಆದ್ರಿಂದ ಏನು ಮಾಡ್ತೀನಿ? ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಈಸ್ ಪಾಸಿಟಿವ್. ದಿಸ್ ಕ್ಲಿಯರ್ಲಿ ಇಂಪ್ಲೈಸ್ ಎಕ್ಸ್ ಕಾಮನ್ ತೆಗೆದ್ರೆ ಏನಾಯಿತು? ಎಕ್ಸ್ ಸ್ಕ್ವೇರ್ ಮೈನಸ್ 1 ಈಸ್ ಪಾಸಿಟಿವ್. Yes, sir. ದೇರ್ಫೋರ್ ಎಕ್ಸ್ ಟೈಮ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂದರೆ X plus ಎಕ್ಸ್ 1 ಸ್ಕ್ವೇರ್ into ಮೈನಸ್ 1 ಸ್ಕ್ವೇರ್ ಅಂತ ಬರೆದ್ರೆ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1, this is positive. Yes. Now it is a we can draw it using wavy curve method. Yes, sir. X is equal to 0 is one of the root. Yes, sir. X is equal to 1 is one root. X is equal to minus 1 is one root. Yes, sir. So ಯಾವುದಪ್ಪ ದೊಡ್ಡದು? 1. 1. ದ ಗ್ರಾಫನ್ನು ಹೀಗೆ ಬರೀರಿ, ನೆನ್ಪಿಟ್ಕೊಳ್ಳಿ. Yes, sir. ಯಾವುದು ಬಿಗ್ಗೆಸ್ಟ್ 0 ಇರುತ್ತೆ ಅಲ್ಲಿಂದ ಆಚೆಗೆ ಪಾಸಿಟಿವ್ ಮಾಡಿ, Yes, sir. ನೆಕ್ಸ್ಟ್ 0 ಅಥವಾ ಪೋಲ್ಗೆ ವಾಪಸ್ ಬನ್ನಿ, ಅದ್ರ ನೆಕ್ಸ್ಟ್ 0 ಅಂಡ್ ಪೋಲಿಂದ ಕಂಟಿನ್ಯೂ ಮಾಡಿ. Yes, sir. ಸೊ ನಮಗೆ ಇದು ಪಾಸಿಟಿವ್ ಆಗಬೇಕಂತ ಹೇಳಿದ್ರೆ ಯಾರು ಬೇಕಾದರೂ ಹೇಳ್ಬೋದು. ಸೊ ಎಕ್ಸ್ ಶುಡ್ ಸ್ಟಾರ್ಟ್ ಫ್ರಮ್ ಮೈನಸ್ ಇನ್ಫಿನಿಟಿ ಎಂಡ್ ಅಟ್ -1. Yes, sir. ಹೌದಾನೆ? ಇಲ್ಲಿ ನೆಗೆಟಿವ್, ಇಲ್ಲಿ ನೆಗೆಟಿವ್, ನಮಗೆ ಪಾಸಿಟಿವ್ ಬೇಕಾಗಿರೋದ್ರಿಂದ ಸೊ ಎಕ್ಸ್ ಶುಡ್ ಸ್ಟಾರ್ಟ್ ಅಟ್ -1 ಎಂಡ್ ಅಟ್ 0. ಆ್ಯಂಡ್ ಹಿಯರ್ ಇಟ್ ಈಸ್ ಪಾಸಿಟಿವ್ ಅಗೈನ್. So like x must start with 1 Yes, sir. and goes up to infinity. Andre x belongs to -1 to 0 union 1 to infinity. Yes, sir. ಹೌದಾನೆ? x belongs to -1 to 0 union 1 to infinity. Yes, sir. ಓದಪ್ಪ ನೆಕ್ಸ್ಟ್ ಕ್ವೆಶ್ಚನ್. Yes, sir. Find the domain of the function f of x is equal to 1 divided by square root of both x minus x, where both x denotes the greatest integer function. ಈಗ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಏನಾಗುತ್ತೆ? Fraction. ಹೌದಾ? Yes. ನೋಡೋಣ, ಬರೆಯೋಣ. Yes, sir. ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್
ಮೈನಸ್ ಎಕ್ಸ್ ನೀನ್ ಹೇಳ್ತಾ ಇದೆಯಾ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಅಂತ. ನಾನು ಹೇಳ್ತೀನಿ ನೋಡು, ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಅಲ್ವಾ. ಬಟ್ ಇಲ್ಲಿರೋದೇನು ಮೈನಸ್ ಎಕ್ಸ್. minus x. ಇದಕ್ಕೆ ಏನ್ ರಿಲೇಷನ್? ದಿಸ್ ಈಸ್ ಮೈನಸ್ ಅಲ್ವಪ್ಪ, ಹೌದಾ? ಹೌದಾ? ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಇಸ್ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್. ಆದ್ರಿಂದ ಫ್ರಾಕ್ಷನ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಇಸ್ ಮೈನಸ್ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್. ನೀವೀಗಾಗಲೇ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಗ್ರಾಫ್ ಅನ್ನ ನೀವೀಗಾಗಲೇ ಕಲ್ತಿರ್ತೀರಿ. ಇನ್ನೂ ಒಂದ್ಸತಿ ಬರೀತಾ ಇದ್ದೀನಿ. ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಗ್ರಾಫು ಡಾಟೆಡ್ ಲೈನ್ಸ್ ಅಲ್ಲಿ ಬರೀತಾ ಇದ್ದೀನಿ. ಆಯ್ತಾ? ಇದೆಲ್ಲ ನಮಗೆ ಬೇಕಾಗಿರೋದು. ಇದ್ರದ್ದು ನೆಗೆಟಿವ್ ಆಕ್ಚುಲಿ ಬೇಕಾಗಿರೋದು ನಮಗೆ. ನೆಗೆಟಿವ್ ಫ್ರಾಕ್ಷನ್, ನೆಗೆಟಿವ್ ಆಫ್ ದಿಸ್ ಮೈನಸ್ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಅಂದ್ರೆ ಏನಾಗುತ್ತೆ? ಹೀಗಾಗುತ್ತೆ, ಹೌದಾನೆ? ಇದ್ರದ್ದು ರೆಪ್ಲಿಕಾಗಳು, ಹೌದಲ್ವಾ? ಸೊ ದಿಸ್ ಈಸ್ ವಾಟ್ ವಿ ರಿಕ್ವೈರ್. ಸೊ ದಿಸ್ ಈಸ್ ದ ಗ್ರಾಫ್ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಮೈನಸ್ ಎಕ್ಸ್. ಇಲ್ಲಿ ನೋಡು, ನಮಗೆ ಇಲ್ಲಿ ಬೇಕಾಗಿರೋದು 1/ರೂಟ್ ಆಫ್ ಮೈನಸ್ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಬೇಕಾಗಿದೆ. ಓಕೆನಾ? ದಿಸ್ ಎಕ್ಸಿಸ್ಟ್ ಓನ್ಲಿ ವೆನ್ ದಿಸ್ ಈಸ್ ಪಾಸಿಟಿವ್. ಮೈನಸ್ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಶುಡ್ ಬಿ ಪಾಸಿಟಿವ್, ಗ್ರೇಟರ್ ದೆನ್ 0. ಬಟ್ ಇಲ್ಲಿ ಮೈನಸ್ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಈಸ್ ಆಲ್ವೇಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 0 ಇದೆ. ನಮಗ್ ಬೇಕಾಗಿರೋದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರಬೇಕು. ಗ್ರೇಟರ್ ದೆನ್ 0 ಇರಬೇಕು. ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 0 ಇರೋದ್ರಿಂದ ಇಟ್ ಈಸ್ ಇಂಪಾಸಿಬಲ್. ದೇರ್ಫೋರ್ ಎಕ್ಸ್ ಬಿಲಾಂಗ್ಸ್ ಟು ನಲ್ ಸೆಟ್. ನೆಕ್ಸ್ಟ್ ಕ್ವಶನ್, ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ 1/mod x. ಹೌದಾನೆ? ರೈಟ್. ಇದನ್ನ ಏನ್ ಮಾಡ್ತೀನಿ, ಇದನ್ನ ಇಲ್ಲಿ ಬರೀತೀನಿ, ರೂಟ್ ಆಫ್ ಲಾಗ್ 1 ಮೈನಸ್ ಲಾಗ್ ಆಫ್ mod x. ಹೌದಾನೆ? ಸೊ ಲಾಗ್ 1 ಅಂದ್ರೆ 0 ಮೈನಸ್ ಲಾಗ್ mod x. ಓಕೆನಾ? ಈಗ ಮೊದಲು ಲಾಗ್ mod x ಗ್ರಾಫ್ ಬರೆಯೋಣ. ಲಾಗ್ mod x ಗ್ರಾಫ್ ಬರೆಯೋದು ಹೇಗೆ ಗೊತ್ತಾ? ಮೊದಲು ಲಾಗ್ x ಗ್ರಾಫ್ ಬರೀರಿ. ಲಾಗ್ x ಗ್ರಾಫ್ ಇದು. ಓಕೆನಾ? ಲಾಗ್ mod x ಅಂತ ಹೇಳಿದ್ರೆ ಇರೋಡಪ್ಪ, you write the replica of that part over y axis. ಇದು log of mod x ಆಯಿತು. ಮೈನಸ್ ಲಾಗ್ ಆಫ್ mod x ಬರೆಯೋಣ. ಮೈನಸ್ ಲಾಗ್ ಆಫ್ ಅಂದ್ರೆ ಇದ್ರ ನೆಗೆಟಿವ್ ಅಂತ ಹೇಳಿದ್ರೆ ಹೀಗೆ ಬರುತ್ತೆ, ಹೌದಾನೆ? ಹೌದು ಸರ್. ಸೊ ದಿಸ್ ಇಸ್ ಸೊ ಮೈನಸ್ ಲಾಗ್ ಆಫ್ mod x ಅನ್ನೋದು ನಮ್ಗೆ ಏನಾಗಿರ್ಬೇಕು? ಪಾಸಿಟಿವ್ ಆಗಿರ್ಬೇಕು. ದಿಸ್ ಈಸ್ ಮೈನಸ್ ಲಾಗ್ ಆಫ್ mod x. ಎಲ್ಲಿ ಪಾಸಿಟಿವ್ ಅಂದ್ರೆ ಎಲ್ಲೆಲ್ಲಿ ಎಕ್ಸ್ ಆಕ್ಸಿಸ್ ಇಂದ ಮೇಲಿದೆ ಅಲ್ಲೆಲ್ಲ ಪಾಸಿಟಿವ್. ಹೌದಾನೆ? ರೈಟ್. ಸೊ ನೋಡಿ, ಇಲ್ಲಿಂದ ಪ್ರಾರಂಭ ಆಗಿ ಇಲ್ಲಿ ತನಕ ನಿಮಗೆ ಗ್ರಾಫ್ ಈಸ್ ಕಂಪ್ಲೀಟ್ಲಿ ಎಬೋವ್ ಎಕ್ಸ್ ಆಕ್ಸಿಸ್. ಇದು ಎಕ್ಸ್ ಇಸ್ ಈಕ್ವಲ್ ಟು -1, ಇದು ಎಕ್ಸ್ ಇಸ್ ಈಕ್ವಲ್ ಟು +1. ಬಟ್ ವೈ ಆಕ್ಸಿಸ್ ಈಸ್ ಅಸಿಂಪ್ಟೋಟ್ ಟು ದ ಕರ್ವ್. ಅಸಿಂಪ್ಟೋಟ್ ಅಂದ್ರೆ ದ ಪಾಯಿಂಟ್ ವೇರ್ ಕರ್ವ್ ಟೆಂಡ್ಸ್ ಟು ಇನ್ಫಿನಿಟಿ. ಅಂದ್ರೆ ಇಲ್ಲಿ ಎಕ್ಸ್ ಕೆನಾಟ್ ಬಿ ಈಕ್ವಲ್ ಟು 0. ಹೌದಾನೆ? ಬಿಕಾಸ್ ಲಾಗ್ 0 ಇಸ್ ನಾಟ್ ಡಿಫರೆಂಟ್. ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು -1 to 0, including -1, excluding 0, union 0 to 1, including 1 and excluding 0. ಇಲ್ಲ ಇದೆ ನೋಡಪ್ಪ, ಆಪ್ಷನ್ ಸಿ ಇಸ್ ಕರೆಕ್ಟ್. ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಡಿ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಗ್ರಾಫ್ಗಳು. ಆಯ್ತಾ? ಲಾಗ್ mod x, ಲಾಗ್ x, ಇವೆಲ್ಲ ಗ್ರಾಫ್ಗಳನ್ನ ನಾನು ನಿಮ್ಗೆ ಕಲಿಸ್ತಾ ಇರ್ತೀನಿ. ಯಾರ್ಯಾರು ಗ್ರಾಫಿಕಲ್ ಆಗಿ ವಿದ್ಯಾಭ್ಯಾಸವನ್ನ ಕಲಿತೀರಿ, ಯು ಕ್ಯಾನ್ ಡೂ ಮಿರಾಕಲ್ಸ್ ಇನ್ ಲೈಫ್. ಥಿಯರಿಟಿಕಲ್ ಕಾನ್ಸೆಪ್ಟ್ಗಳಿಗೆ ಅಂಟ್ಕೊಂಡ್ರೆ ಥಿಯರಿಟಿಕಲ್ ಆಗೇ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಆಮೇಲೆ ಇದಕ್ಕೆ ಶಾರ್ಟ್ಕಟ್ ಬರಿತೀನಿ ಅಂತ ಹೇಳಿದ್ರೆ ನಿಮ್ಮ ಕಾಲಿಗೆ ನೀವೇ ಶೂಟ್ ಮಾಡ್ಕೊಂಡಂಗೆ. ಆಯ್ತಾ? ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಶಾರ್ಟ್ ಕಟ್ಗಳ ಹಿಂದೆ ದಂಬಾಲು ಬಿದ್ದು ಬದುಕನ್ನ ಹಾಳು ಮಾಡ್ಕೋಬೇಡಿ. ಆಯ್ತಾ? ಶಾರ್ಟ್ ಕಟ್ಗಿಂತ ಇಂಪಾರ್ಟೆಂಟು ಕಾನ್ಸೆಪ್ಟ್. ಕಾನ್ಸೆಪ್ಟ್ ಕಲಿತ ಮೇಲೆ ಶಾರ್ಟ್ ಕಟ್ ಎಷ್ಟು ಬೇಕಾದ್ರೆ ಕಲ್ತ್ಕೊಳ್ಳಿ ಆಗ್ತದೆ.
ಮುಂದಿನ ಕ್ವಶನ್ಗೆ ಹೋಗೋಣ. Let f comma g from R to R be defined respectively by f of x is equal to x plus 1 comma g of x is equal to 2x minus 3. Find f divided by g. ಯಾರು ಬೇಕಾದರೂ ಮಾಡ್ತಾರಪ್ಪ. ಎಫ್ ಡಿವೈಡೆಡ್ ಬೈ ಅಂದರೆ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್, ಹೌದಲ್ವಾ? Yes sir. ಎಫ್ ಆಫ್ ಎಕ್ಸ್ ಏನು? X ಎಕ್ಸ್ ಪ್ಲಸ್ 1. ಜಿ ಆಫ್ ಎಕ್ಸ್ ಏನು? 2x minus 3. 2x ಮೈನಸ್ 3. Yes sir. ಇಲ್ಲೇನಾದ್ರು ರಿಸ್ಟ್ರಿಕ್ಷನ್ ಹಾಕ್ಬೋದಾ? ಡಿನಾಮಿನೇಟರ್ 0 ಆಗಬಾರ್ದು ಅಂದರೆ 2x minus 3 is not equal to 0. 2x is not equal to 3. Therefore, x is not equal to 3/2. ಅದರಿಂದ ಆಪ್ಷನ್ ಬಿ ನೋಡು. Yes sir.